ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಈಗಾಗಲೇ ನಾವು ಬೋಟ್ ನೆಕ್ನ ಒಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೇಮ್ ಅದೇ ಒಂದು ಬ್ಲೌಸ್ ಒಂದು ಇದು ಫ್ರಂಟ್ ಪಾರ್ಟನ್ನು ಈಗ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಈಗ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂಥ ಒಂದು ಬ್ಯಾಕ್ ಪಾರ್ಟ್ ಏನಿದೆ ಇದನ್ನು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಗ ಏನು ಮಾಡ್ಕೊಂಡಿದ್ವಿ, ಈ ಒಂದು ಓಪನ್ ಸೈಡು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು ಕ್ಲೋಸ್ ಸೈಡು ಆ ಕಡೆ ಹೋಗೋ ಥರ ಹಾಕ್ಕೊಂಡಿದ್ವಿ ಅಲ್ವಾ. ಆದರೆ ಈಗ ಪ್ರಿಂಟನ್ನು ಕಟ್ ಮಾಡುವಾಗ ಈ ಕ್ಲೋಸ್ ಇರುವಂತಹ ಸೈಡು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು ನಾವು ಇದನ್ನು ಲೈನಿಂಗನ್ನು ಪ್ಲೇಸ್ ಮಾಡ್ಕೋಬೇಕು. ಈಗ ಇಲ್ಲಿ ಎಕ್ಸ್ಟ್ರಾ ಏನಿದೆ ಫಸ್ಟ್ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವ ಬ್ಯಾಕ್ ಪಾರ್ಟಲ್ಲಿ, ಈ ಎಕ್ಸ್ಟ್ರಾನ ಇಲ್ಲಿ ಬಿಟ್ಬಿಡಿ. ಆ ಕಡೆಗೆ ಬಿಟ್ಬಿಟ್ಟು ಸೇಮ್ ಬ್ಯಾಕ್ ಪಾರ್ಟಲ್ಲಿ ಏನು ಮಾರ್ಕಿಂಗ್ಸ್ ಇದ್ದಾವೆ ಅದೇ ಮಾರ್ಕಿಂಗ್ಸ್ ಮೇಲೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇದನ್ನು ತೆಗೆದುಬಿಡೋಣ. ಈಗ ಇಲ್ಲಿ ಆರ್ಮ್ ಡೌನ್ ಇದೆಯಲ್ವಾ, ಆರ್ಮ್ ಡೌನ್ ಹತ್ರ ನೀಟಾಗಿ ಇನ್ನೊಂದ್ಸರಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲ್ಲಿ ಹೀಗೆ ಮೇಲೇ ಇರಲಿ, ಕೆಳಗಡೆಗೆ ಮಾತ್ರ ಸ್ವಲ್ಪ ಈ ಥರ ಕ್ರಾಸ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚಿಗೆ ಕ್ರಾಸ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿ ಆಲ್ರೆಡಿ ಬ್ಯಾಕಲ್ಲಿ ತೆಗೆದಿರುವಂಥ ಈ ಒಂದು ಕರು ಶೇಪ್ ಏನಿದೆ ಇದನ್ನು ಇನ್ನೂ ಒಂದು 1/2 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆವಾಗ ಮತ್ತೆ ನಾವು ಫ್ರಂಟಲ್ಲಿ ಇನ್ನೊಂದ್ಸರಿ ಶೇಪ್ ತೆಗೆಯುವಂಥ ಒಂದು ನೆಸಿಟಿ ಅನ್ನೋದು ಬರಲ್ಲ. ಈಗ ನೆಕ್ಕಿಗೆ ಬಂದಾಗ ಈ ಒಂದು ನೆಕ್ಕಲ್ಲಿ ಆವಾಗಲೇ ನಾವು 3.5 ಇಂಚು ಬ್ಯಾಕಲ್ಲಿ ತಗೊಂಡಿದ್ದೀವಿ ಅಲ್ವಾ, ಇಲ್ಲೂ ಅಷ್ಟೇ ಸೇಮ್ 3.5 ಇಂಚು ಇಲ್ಲಿ ಬ್ಯಾಕ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲಿ ನಿಮಗೆ ನೆಕ್ಕಲ್ಲಿ ಫ್ರಂಟಲ್ಲಿ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪು ಇಲ್ಲಿ ನೀವು ತಗೋಬೋದು. ಇಲ್ಲಿ ನಾನು 7 ಇಂಚಿಗೆ ಇಲ್ಲಿ ಡೀಪನ್ನು ತೆಗಿತಾ ಇದ್ದೀನಿ. ಯಾಕೆ ಅಂತಂದರೆ ಈಗ ಲೇಟೆಸ್ಟಲ್ಲಿ ಇರುವಂತಹ ಒಂದು ಖುಷ್ಬು ನೆಕ್ ಬ್ಲೌಸ್ ಏನಿದೆ ಆ ಒಂದು ಡಿಸೈನನ್ನು ಈ ಬ್ಲೌಸ್ಗೆ ಸ್ಟಿಚ್ ಮಾಡಬೇಕು. ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ 7 ಇಂಚು ನೆಕ್ಕನ್ನು ಡೌನ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಅದಕ್ಕೆ ಒಂದು ಈ ರೀತಿ ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಮೇಲೆ ಎಷ್ಟು ತೊಗೊಂಡಿದ್ದೀವೋ 3.5 ಇಂಚು, ಕೆಳಗಡೆಗೂ ಅಷ್ಟೇ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಇದರೊಳಗಡೆ ನಿಮಗೆ ಬೇಕಾಗಿರುವಂತಹ ಯಾವ ಒಂದು ಡಿಸೈನ್ ಬೇಕಾದರೂ ನೀವು ಡ್ರಾ ಮಾಡ್ಕೋಬೋದು. ಮತ್ತು ಇಲ್ಲಿ ನಾವು ಮೇಯ್ನಾಗಿ ಈ ಒಂದು ಪ್ರಿನ್ಸ್ ಕಟ್ ಅಂತ ಬಂದಾಗ ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೋತೀವಿ. ಏನಪ್ಪ ಅಂತಂದರೆ ಈ ಕೆಳಗಡೆಗೆ ಬಂದಾಗ ತುಂಬ ದಪ್ಪ ಇದ್ರು ಅಂತ ಅಂದ್ಕೊಳ್ಳಿ, ಅವ್ರಿಗೆ 1.5 ಇಂಚಷ್ಟು ಅಥವಾ 2 ಇಂಚಷ್ಟಾದರೂ ಇಲ್ಲಿ ಕೆಳಗಡೆಗೆ ನಾವು ಬಿಡಬೇಕಾಗುತ್ತೆ. ಇಲ್ಲಿ ನಾರ್ಮಲ್ ಆಗಿದ್ದಾರೆ ಅಥವಾ ಮೀಡಿಯಮ್ ಸೈಜು ಅಂತ ಅಂದಾಗ 1.5 ಇಂಚಿಗೆ ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು. ಮತ್ತು ಇಲ್ಲಿ ಮೇಲ್ಗಡೆಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಟು ಏನು ಮಾಡಿ ಈ 2 ಮಾರ್ಕಿಂಗ್ಸ್ಗೆ ಈ ರೀತಿ ಒಂದು ಲೈನನ್ನು ಹಾಕೋಬೇಕು. ಈ ಲೈನ್ ಹಾಕ್ಕೊಂಡಾದ್ಮೇಲೆ ಕೆಳಗಡೆಗೆ ನಾವು ನಾರ್ಮಲ್ ಬ್ಲೌಸ್ಗಿಂತನೂ ಇದಕ್ಕೆ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ಗಿಂತನೂ ಇನ್ನೊಂದು 1/2 ಇಂಚು ಫ್ರಂಟಲ್ಲಿ ಲೆಂತನ್ನು ಕೊಡಬೇಕು. ಈ ಲೆಂತು ಇಲ್ಲಿ ಮಾತ್ರ ನಾವು ಸೆಂಟ್ರಲ್ಲಿ ಬಂದಾಗ ಈ ಪೋರ್ಷನಲ್ಲಿ ಮಾತ್ರ ಏನು ಮಾಡಬೇಕು, ಲೆಂತ್ ಕೊಟ್ಟು ಉಳಿದಿದ್ದೆಲ್ಲ ಸೇಮ್ ಇಲ್ಲಿ ಏನಿದೆ ಅದೇ ಮಾರ್ಕಿಂಗ್ಸ್ಗೆ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಫ್ರಂಟಲ್ಲಿ ಇಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲೆ ಕೆಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಏನು ಮಾಡ್ಕೋಬೇಕು, ಇಲ್ಲಿ ಸ್ವಲ್ಪ ಲೆಂತ್ ಕೊಟ್ಟಾಗ ನಾವು ಸ್ಟಿಚ್ ಮಾಡೋಷ್ಟರಲ್ಲಿ ಅದು ಕರೆಕ್ಟಾಗಿ ಫ್ರಂಟ್ ಬ್ಯಾಕ್ ಎರಡು ಈಕ್ವಲ್ ಆಗಿ ಬರುತ್ತೆ. ಇವಾಗ ನಾವು ಪ್ರಿನ್ಸಸ್ ಕಟ್ಗೆ ಮಾರ್ಕಿಂಗನ್ನು ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು 3.5 ಇಂಚಿಗೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. 3.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಶೋಲ್ಡರ್ ಜಾಯಿಂಟ್ ಇದೆಯಲ್ವಾ, ಈ ಶೋಲ್ಡರ್ ಜಾಯಿಂಟು ಈ ಸೆಂಟ್ರಿಗೆ ಈ ಥರ ಟೇಪನ್ನು ಪ್ಲೇಸ್ ಮಾಡಿಕೊಂಡು 10 ಇಂಚಿಗೆ ನಾವು ಏನು ಮಾಡಬೇಕು, ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಅಂದರೆ ಇಲ್ಲಿ ನಮಗೆ ಚೆಸ್ಟ್ ಪಾಯಿಂಟ್ ಅಂತ ಬರುತ್ತಲ್ವಾ, ಮಿಡ್ಲ್ ಚೆಸ್ಟ್, ಹಾಗೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ 10 ಇಂಚಿಗೆ ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಇಲ್ಲಿಗೆ 4.5 ಇಂಚಿಗೆ ಏನು ಮಾಡಬೇಕು,
ಇಲ್ಲಿ ಎಷ್ಟು ತಗೊಂಡಿರ್ತೀವೋ ಇಲ್ಲಿ 3.5 ತಗೊಂಡಾಗ ಇಲ್ಲಿಗೆ ಇನ್ನೊಂದು ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು 4 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು, ಈ ರೀತಿ ಸ್ಟ್ರೈಟಾಗೆ ಒಂದು ಲೈನನ್ನು ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಈ ಲೈನ್ ಏನು ಮಾಡಬೇಕು ಅಂತಂದರೆ ಕ್ರಾಸಾಗಿ ಇಲ್ಲಿಗೆ ಇದು ಈ ಥರ ಜಾಯಿನ್ ಆಗಬೇಕು. ಇಲ್ಲಿ ನಮಗೆ ಮೇಯ್ನು ಏನಪ್ಪ ಅಂತಂದರೆ ಇಲ್ಲಿ ನಾವು ಹಿಡಿಯುವಂಥ ಒಂದು ಡಾಟ್ಸ್ ಏನಿದೆ ಇಲ್ಲಿ ಯಾವ ಥರ ನಾವು ಕಟ್ ಮಾಡ್ತೀವೋ ಅದ್ರ ಬೇಸ್ ಮೇಲೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಯಾವ ಥರ ನಮಗೆ ಈ ಒಂದು ಪ್ರಿನ್ಸಸ್ ಕಟ್ಟಲ್ಲಿ ಯಾವ ಥರ ಫ್ರಂಟ್ ಪಾರ್ಟಲ್ಲಿ ನಮಗೆ ಸೆಟ್ ಆಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 1 ಇಂಚು ಅಷ್ಟು ಅಥವಾ 1.5 ಇಂಚಷ್ಟು ಈ ಕೆಳಗಡೆಗೆ ಏನು ಮಾಡಬೇಕು, ಇಲ್ಲಿ ನಾವು ಕೊಡುವಂಥ ಶೇಪನ್ನು ಈ ರೀತಿ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಈ ಥರ ಡೌನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು 2 ಇಂಚು ಇದು ವಿಡ್ತ್ ತಗೋತಾ ಇದ್ದೀನಿ. ಚೆಸ್ಟ್ ಇನ್ನೂ ಜಾಸ್ತಿ ಇತ್ತು ಅಂತ ಅಂದರೆ 2.5 ಇಂಚ್ವರೆಗೂ ಬೇಕಾದರೂ ತಗೋಬೋದು. ಇಲ್ಲಿ ನಾನು 2 ಇಂಚಿಗೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿಗೆ ಡಾಟ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಶೇಪಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ತುಂಬ ನೀಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ಸೆಟ್ ಆಗುತ್ತೆ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಕ್ಲಾತ್ ಇದೆಯಲ್ವಾ, ಈ ಕ್ಲಾತಲ್ಲಿ ಈ ಕಡೆ ಬರುವಂಥದ್ದು ಏನಿದೆ ಅದಕ್ಕೆ ಸ್ವಲ್ಪ ಇಲ್ಲಿ ಮಾತ್ರ 1-2 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡಿ ತೆಗೆದು ಬಿಡ್ಬೇಕು. ಇದನ್ನು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ. ಈಗ ಇಷ್ಟೇ ನಾವು ಇದರಲ್ಲಿ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಬಂದಾಗ ಮಾಡುವಂಥ ಮಾರ್ಕಿಂಗ್ಸು ಇಷ್ಟೇ. ಇದನ್ನು ನೀಟಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇದನ್ನು ಸಪ್ರೇಟಾಗಿ ತೆಗೆದು ಇಲ್ಲಿ ನಾವು ಮತ್ತೆ ಇನ್ನೊಂದು ಮಾರ್ಕ್ ಮಾಡಿದ್ದೀವಲ್ವಾ, ಈ ಮಾರ್ಕ್ ಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಆವಾಗ ನಮಗೆ ಫ್ರಂಟು ಬ್ಯಾಕಲ್ಲಿ 2 ಕಡೆಯೂ ಹೆಚ್ಚು ಕಡಿಮೆ ಅನ್ನೋದು ಬರಲ್ಲ, ನೀಟಾಗಿ ಬರುತ್ತೆ. ಈ ರೀತಿ ಬರುತ್ತೆ. ಈಗ ನೆಕ್ ನಾನು ಕಟ್ ಮಾಡೋದಿಲ್ಲ, ಇದು ಸ್ಟಿಚಿಂಗ್ ಮಾಡುವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದು ಫ್ರಂಟ್ ಪಾರ್ಟ್ನ ಒಂದು ಕಟಿಂಗು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.